ಹಾಯ್ ಗೈಸ್, ವೆಲ್ಕಮ್ ಟು ಹುಮ್ಮಸ್ಸು ಚಾನಲ್. ಈ ಚಾನಲ್ ಬಂದ್ಬಿಟ್ಟು ಯಾಕಾಗಿ ಸ್ಟಾರ್ಟ್ ಆಗಿದೆ ಅನ್ನೋದು ನಿಮಗೆ ಗೊತ್ತಿದೆ, ಯಾಕಂದರೆ ಮೊದಲನೇ ವಿಡಿಯೋದಲ್ಲಿ ಹೇಳಿದ್ದೆ. ಇವತ್ತು ಮೋಟಿವೇಶನ್ ಸ್ಪೀಚ್ ಬಗ್ಗೆ ಸ್ವಲ್ಪ ಮಾತಾಡಬೇಕು ಅಂತ ಬಂದಿದ್ದೀನಿ. ಯಾಕಂದರೆ ಮೋಟಿವೇಶನ್ ಅಂತ ನಮಗೆ ಬಂದಾಗ ಮೈಂಡ್ಗೆ ಫಸ್ಟ್ ಬರೋದೇ ವಿರಾಟ್ ಕೊಹ್ಲಿ. ಯಾಕಂದರೆ ಅವ್ರ ಸಾಧನೆ ಏನು ಅಂತ ಇವತ್ತು ನಾವೆಲ್ಲ ನೋಡ್ತಾ ಇದ್ದೀವಿ. ಇದೇ ಮನುಷ್ಯ ಈ 10 ವರ್ಷದ ಹಿಂದೆ ಅವರ ತಂದೆ ಸಾವಾಗಿರುತ್ತೆ. ಅವತ್ತು ಇವರು ಕ್ರಿಕೆಟ್ ಪಿಚ್ನಲ್ಲಿ ಇರ್ತಾರೆ. ಬಟ್ ಅವತ್ತು ಅದು ಸುದ್ದಿ ಕೇಳಿದಾಗ ಅವರು ಆ ಒಂದು ಕ್ಷಣ ಬೇರೆ ಯಾರೇ ಆಗಿದ್ರು ಅಲ್ಲಿಂದ ಸ್ಟೇಡಿಯಂ ಆ ಕ್ರಿಕೆಟ್ ಆ ಕನಸನ್ನೇ ಬಿಟ್ಟು ಹೊಡೋಗ್ತಾಯಿದ್ರು. ಬಟ್ ಆ ಮನುಷ್ಯ ಮಾಡಲಿಲ್ಲ. ಯಾಕಂದರೆ ಅವರ ಗುರಿ ದೊಡ್ಡದಾಗಿತ್ತು. ಅವತ್ತು ಆ ಒಂದು ಕ್ಷಣ ಅವ್ರು ಹೋದ್ರು, ಬಟ್ ಹೋಗಲಿಲ್ಲ ಅಂತ ಹೇಳ್ತಾರೆ. ಬಟ್ ಆ ಒಂದು 10 ಕ್ಷಣ ಅವರು ಆ ಜಾಗದಲ್ಲಿ ನಿಂತು ಹೋಗಿದ್ರಿಂದ ಅವ್ರಿಗೆ ಇದ್ದಂಥ ಇವತ್ತೇನಿದೆ ಆ ವ್ಯಾಲ್ಯೂ, ಅದು ಅವರು 10 ನಿಮಿಷ ಇದ್ದಿದ್ದರಿಂದ ಸಿಕ್ತು ಅಂತ ಹೇಳ್ಬೋದು. ಯಾಕಂದರೆ ಅವತ್ತು ಅವರು ಸೆಂಚುರಿನ ಹೊಡಿತಾರೆ. ಅದಾದಮೇಲೆ ಅವ್ರು ಏನು ಕಾರ್ಯ ಇದೆ ಆ ಕಾರ್ಯದಲ್ಲಿ ತೊಡಗ್ತಾರೆ. ನಾವು ಇದು ಅದೇ ರೀತಿ ನಮ್ದು ಏನು ಫಸ್ಟ್ ಕೆಲಸ ಇದೆ ಅದನ್ನು ನಾವು ಎಂಥದೇ ಒಂದು ದೊಡ್ಡ ಪ್ರಾಬ್ಲಮ್ ಇದೆ ಅಂದಾದರೂ ಫಸ್ಟ್ ಆ ಕೆಲಸನ ಬಿಟ್ಕೊಡ್ಬಾರ್ದು. ಅದು ನಮಗೆ ಮೇನ್ ಮೋಟಿವೇಶನ್ ಆಗುತ್ತೆ. ವಿರಾಟ್ ಕೊಹ್ಲಿ ಒಂದು ಇಂಟರ್ವ್ಯೂಲ್ಲಿ ಹೇಳ್ತಾರೆ, ಸಕ್ಸಸ್ ಈಸ್ ನಾಟ್ ಡಿಸೇಬಲ್. ಅಂದರೆ ಅವ್ರ ಪೊಸಿಷನಿಂದ ಸಕ್ಸಸ್ಸನ್ನು ಸಿಗೋಲ್ಲ, ಅವರ ಡಿಸಿಪ್ಲಿನಿಂದ ಅವ್ರಿಗೆ ಒಂದು ಸಕ್ಸಸ್ಸನ್ನು ಸಿಗುತ್ತೆ. ಈ ಮನಿನೂ ಅದೇ ಥರ, ಯಾವುದೇ ರೀತಿ ವಿಶ್ ಮಾಡೋದ್ರಿಂದ ಮನಿ ಸಿಗಲ್ಲ, ವರ್ಕಿಂದ ಮಾತ್ರ ಮನಿ ಸಿಗುತ್ತೆ. ಯಾಕಂದರೆ ಈ ಯಾರ್ಯಾರೋ ಹೇಳ್ತಾ ಇರ್ತಾರೆ ನಿನಗೆ ಏನೋ ಒಂದು ಬೆಳೆದ್ರೆ ಒಂದು ವಿಶ್ ಸಿಗುತ್ತೆ. ಬಟ್ ಆ ವಿಶ್ ಸಿಗಬೇಕು ಅಂದರೆ ಫಸ್ಟ್ ನೀನು ವರ್ಕ್ ಮಾಡಬೇಕು ಅನ್ನೋದು ಅದರ ಅರ್ಥ. ಯಾಕಂದರೆ ಇವತ್ತಿನ ಈ ಕಾಲದಲ್ಲಿ ನಾವು ಏನು ಮಾಡ್ತಾಯಿದ್ದೀವಿ, ಏನು ಬಿಡ್ತಾಯಿದ್ದೀವಿ ಅನ್ನೋ ಒಂದು ಮೇಯ್ನ್ ಸೂಚನೆ ಅಂದರೆ ಅದು ನಾವು ಮಾಡೋ ಕೆಲಸದ ಮೇಲೆ ನಿಂತಿರುತ್ತೆ. ನಮಗೆ ಸಿಗೋವಂಥ ಗೌರವ ಆಗಿರ್ಬೋದು, ಪ್ರೀತಿ ಆಗಿರ್ಬೋದು, ಅದೆಲ್ಲ ಒಂದು ಹಣದ ಮೇಲೆ ನಮಗೆ ಎಕ್ಸ್ಟ್ರಾ ಸಿಗುವಂಥದ್ದು. ಯಾಕಂದರೆ ನೀನೇನಾದ್ರು ಒಂದು ಸಾಧನೆ ಮಾಡೋದಾಗ ನಿನ್ನ ಜನ ನೋಡೋದೇ ಬೇರೆ ರೀತಿ. ಬಟ್ ನೀನೇನು ಇಲ್ದಲೆ ಕೈಯಲ್ಲಿ ಖಾಲಿ ಹೋದಾಗ ಜನ ನೋಡೋದೇ ಬೇರೆ ರೀತಿ. ಆ ಎರಡು ದೃಷ್ಟಿನೂ ನಿನ್ನ ಕೈಲೇ ಇರುತ್ತೆ. ನೀನು ಯಾವ ಥರ ನೀನು ನೋಡಿಸ್ಕೊತೀಯ ಅನ್ನೋದು ನಿನಗೆ ಬಿಟ್ಟಿದ್ದು. ಅವ್ರು ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಹೇಳ್ತಾರೆ ವಿರಾಟ್ ಕೊಹ್ಲಿ ಅಂದರೆ, ಸಕ್ಸಸ್ ಈಸ್ ನಾಟ್ ಪೊಸಿಷನ್, ದಿಸ್ ಈಸ್ ಅವರ್ ಡಿಸಿಪ್ಲಿನ್ ಅಂತ. ಅಂದರೆ ಅದರ ಮೀನಿಂಗು ಅವರು ಯಾವ ಪೊಸಿಷನಲ್ಲಿ ಇದ್ದಾರೆ ಅನ್ನೋದ್ರಿಂದ ಅವ್ರಿಗೆ ಗೌರವನ ಸಿಗೋಲ್ಲ, ಬಟ್ ಅವ್ರ ಡಿಸಿಪ್ಲಿನಿಂದ ಅವ್ರಿಗೆ ಗೌರವನ ಸಿಗುತ್ತೆ. ಆ ಡಿಸಿಪ್ಲಿನ್ ಅನ್ನೋದು ಆ ಸಕ್ಸಸ್ನ ಅವ್ರಿಗೆ ತಂದುಕೊಡುತ್ತೆ ಅಂತ ಹೇಳ್ತಾರೆ. ಯಾಕಂದರೆ ಇವತ್ತು ನಾವೇನು ತುಂಬಿದ ಕೂಡ ತೊಳ್ಕಲ್ಲ ಅಂತ ನಾವು ಮಾತು ಕೇಳ್ತೀವಿ, ಅದು ನಿಜ. ಯಾಕಂದರೆ ಸೈಲೆಂಟ್ ಆಗಿರೋ ಅಂಥವ್ರು ಯಾವುದೋ ಒಂದು ಮಾರ್ಗದಲ್ಲಿ ಆಗಿರ್ಬೋದು, ಒಂದು ದಾರಿಲೇ ಆಗಿರ್ಬೋದು, ಅವ್ರು ದುಡ್ಡು ಮಾಡ್ತಾ ಇರ್ತಾರೆ. ಬಟ್ ಈ ಅರ್ಧಂಬರ್ಧ ತಿಳಿದಿರೋ ಅಂಥವ್ರು, ಅರ್ಧಂಬರ್ಧ ದುಡ್ಡು ಮಾಡಿರೋವಂಥವ್ರು, ಆ ಮೈಂಡ್ ಸೆಟ್ ಇರೋವಂಥವ್ರು ಮಾತ್ರ ಜಾಸ್ತಿ ಹಾರಾಡ್ತಾ ಇರ್ತಾರೆ. ಅದನ್ನು ಅವ್ರು ಆ ಒಂದು ಮೈಂಡ್ ಸೆಟ್ಟಲ್ಲಿ ಅವ್ರು ಹೇಳಿದರು. ಈಗ ನೆಕ್ಸ್ಟ್ ಬಂದ್ಬಿಟ್ಟು ನಾವು ಏನು ಕಲಿಬೇಕಾಗಿದೆ ಅಂದರೆ, ಫಸ್ಟು ನಾವು ದುಡ್ಡು ಉಳಿಸೋದಕ್ಕಿಂತ ಫಸ್ಟು ದುಡ್ಡನ್ನ ಯಾವ ರೀತಿ ಮಾಡಬೇಕು ಅನ್ನೋದ್ರ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಕೊಡಬೇಕಾಗುತ್ತೆ. ಯಾಕಂದರೆ ಮನಿ ಮಾಡೋದು ಭಾಳ ಕಷ್ಟ ಇದೆ ಈಗಿನ ಟೈಮಲ್ಲಿ. ಬಟ್ ಅದು ಮೊದಲು ಆ ಥರ ಇರಲಿಲ್ಲ. ಅವಾಗ ಹಣಕ್ಕೆ ಬೆಲೆ ಇರಲಿಲ್ಲ, ಗುಣಕ್ಕೆ ಬೆಲೆ ಇದೆ. ಇವತ್ತು ಹೇಳ್ತಾ ಇದ್ದೀವಿ, ಗುಣಕ್ಕೆ ಯಾವುದೇ ರೀತಿ ಬೆಲೆ ಇಲ್ಲ. ಬಟ್ ಮನಿ ಇದೆಯಲ್ಲ ಮೇಯ್ನ್ ಅವರ್ ಲೈಫ್. ಯಾಕಂದರೆ ಮನಿ ಅದು MONEY ಆಗಿರ್ಬೋದು, 5 ಅಕ್ಷರ ಇರ್ಬೋದು. ಬಟ್ ಅದ್ರ ಮುಂದೆ ಈ LIFE ಅನ್ನೋ ದೊಡ್ಡ ಒಂದು ಜೀವನ ಕುಗ್ಗೋಗ್ಬಿಡುತ್ತೆ. ಮೇಯ್ನ್ ಬರೋದೇ ಮನಿ. ಯಾವುದೇ ಒಂದು ಮನುಷ್ಯನ ಒಂದು ಬೇರೆ ವ್ಯಕ್ತಿ ನೋಡಬೇಕು ಅಂದರೆ ಫಸ್ಟ್ ಅವ್ರ ಹತ್ರ ದುಡ್ಡಿದೆಯೋ ಇಲ್ವೋ ಅನ್ನೋ ಥಿಂಕ್ ಮಾಡಿ ಅವ್ರ ಬಾಯಿಂದ ಮಾತುಗಳು ಬರೋದು. ಒಬ್ಬ ರಿಚ್ ಪರ್ಸನ್ ಆಗಿದ್ರೆ ಅವ್ರ ಹತ್ರ ಯಾವ ರೀತಿ ಮಾತಾಡಬೇಕು, ಅದು ಬಾಯಿಂದ ಮನಸ್ಸಿಂದ ಬರುವಂಥ ಒಂದು ಕನೆಕ್ಷನ್ನು. ನೆಕ್ಸ್ಟ್ ಏನಿರುತ್ತೆ ಅಂದರೆ, ಅವರು ಏನು ಅಲ್ಲಿಂದ ಹೊರಡುತ್ತೆ ಆ ಬಾಯಿಂದ ಸ್ಪೀಚ್ಗಳು, ಅದು ಅವ್ನ ಮುಂದಿರೋ ಮನುಷ್ಯನ ನೋಡಿಬಿಟ್ಟೇ ಬರೋದು. ಒಳ್ಳೆನಾಗಿದ್ದರೆ ಅದೊಂಥರ ಬರುತ್ತೆ, ಅವನು ರಿಚ್ ಆಗಿದ್ದರೆ ಅದೊಂಥರ ಬರುತ್ತೆ, ಪೂರಲ್ಲಿದ್ದರೆ ಅದೊಂಥರ ಮನಸ್ಸಿಂದನೇ ಅವ್ರನ್ನ ನಾವು ಯಾವ ರೀತಿ ಹೇಳ್ಬೇಕು ಅನ್ನೋದನ್ನ ನಾವು ಹೇಳಿಸ್ಕೋಬೇಕಾಗುತ್ತೆ. ಅದೇ ರೀತಿ ನಾವೇನು ಇವತ್ತು ಒಂದು ಒಳ್ಳೆ ಪೊಸಿಷನಲ್ಲಿ ಇಲ್ಲ, ನಾಳೆ ಒಂದು ಒಳ್ಳೆ ಪೊಸಿಷನಿಗೆ ಬರಬೇಕು ಅನ್ನೋದಾದರೆ ಇವತ್ತಿಂದ ಏನು ನಾವು ಹಾರ್ಡ್ ವರ್ಕ್ ಮಾಡ್ತೀವಿ ಅದೇ ನಮ್ಮನ್ನು ಮುಂದೆ ಒಂದು ದಿನ ಒಂದು ದೊಡ್ಡ ಮಟ್ಟಕ್ಕೆ ನಿಲ್ಲಿಸುತ್ತೆ. ಯಾಕಂದರೆ ಹಾರ್ಡ್ ವರ್ಕೇ ಮಾಡ್ದಲೆ ನೀನು ಏನೂ ಮಾಡ್ದಲೆ ನಾನು ಏನೋ ಒಂದು ಆಗಬೇಕು, ಏನೋ ಒಂದು ಮಾಡಬೇಕು ಅನ್ನೋ ಏನಿಂದ ಸಾಧ್ಯ ಇಲ್ಲ. ಪ್ರಯತ್ನ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಒಂದು ಇರುವೆನೂ ಸಹ ಅದ್ರದ ಏನೋ ಒಂದು ಬಿದ್ದಿದೆ ಅಂದರೆ ಅದನ್ನ ನೋಡ್ಬಿಟ್ಟು ನನ್ನ ಕೈಲಿ ಆಗಲ್ಲ ಅಂತ ಹೋಗಲ್ಲ. ಒಂದು ಸಕ್ಕರೆ ಕಾಳು ಬಿದ್ದಿದೆ ಅಂದರೆ ಅದನ್ನು ಒಂದಲ್ಲ ಇನ್ನೊಂದು 2-3 ಸೇರ್ಕೊಂಡು ಅದನ್ನು ಅವ್ರು ಗೂಡಿ ತಗೊಂಡು ಹೋಗ್ತವೆ. ಯಾಕಂದರೆ ಪ್ರಯತ್ನ ಅನ್ನೋದು ಭಾಳ ಮುಖ್ಯ ಆಗಿರುತ್ತೆ ಅಲ್ಲಿ. ನನ್ನ ಕೈಲಿ ಆಗಲ್ಲ ಅಂದರೆ ಆ ಇರುವೆನೂ ಸಹ ಅದ್ರ ಊಟನ ತಗೊಳಕ್ಕಾಗಲ್ಲ. ಅದೇ ರೀತಿ ನಾವೇನು ಮಾಡಬೇಕು, ಏನು ಬಿಡಬೇಕು, ಯಾವ ಮಾತಿಗೆ ನಾವು ಕಿವಿ ಕೊಡಬೇಕು, ಯಾವ ಮಾತಿಗೆ ನಾವು ಕಿವಿ ಕೊಡಬಾರ್ದು ಅನ್ನೋದನ್ನ ನಾವು ನಮ್ಮ ಮೈಂಡ್ ಸೆಟ್ಟಲ್ಲಿ ಫಸ್ಟು
ಬೆಳೆಸ್ಕೋಬೇಕಾಗುತ್ತೆ. ಅವಾಗ ಅಂತ ಏನು ನಾವು ಬೆಳೆಸ್ಕೊತೀವಿ ನಮ್ಮ ಜೀವನದಲ್ಲಿ ನಾವು ಅರ್ಧ ಗೆದ್ದಂಗೆ ಲೆಕ್ಕ. ಸುಮ್ಮನೆ ಅವರೇನೋ ಅಂತಾರೆ, ಇವರೇನೋ ಹೇಳ್ತಾರೆ, ಅವರೇನೋ ಕೇಳ್ತಾರೆ ಅಂತ ನಾವು ಅದ್ರ ಬಗ್ಗೆನೇ ತಲೆ ಕೆಡಿಸ್ಕೊಂಡ್ರೆ ಅವ್ರ ಜೊತೆಲಿ ನಾವು ಒಬ್ಬರು ಆಗ್ಬಿಡ್ತೀವಿ. ಬಟ್ ನಾವು ಅವ್ರ ಜೊತೆಲಿ ಒಬ್ಬರು ಆಗ್ದಲೆ ಅವ್ರನ್ನ ಬಿಟ್ಟು ನಾವೇ ಬೇರೆಯವ್ರಾಗಬೇಕು. ಯಾಕಂದರೆ ಅದೊಂದು ಗುಂಪು ನಮ್ಮನ್ನು ಕೆಳಗೆ ಕಾಯ್ತಾ ಇದೆ ಅಂದರೆ ಆ ಗುಂಪಿಗೆ ಸೇರಿದಲ್ಲೇ ನಾವು ಸಪ್ರೇಟಾಗಿ ಆ ಗುಂಪು ಎದುರಿಗೆ ನಾವು ಬೆಳೆದು ತೋರಿಸ್ಬೇಕು. ಅವಾಗ ಮಾತ್ರ ನಮ್ಮ ಏನು ಅಕ್ಕಪಕ್ಕ ಮಾತಾಡ್ತಾ ಇರ್ತಾರೆ ಅವ್ರೆಲ್ಲ ಸುಮ್ಮನಾಗೋಗ್ಬಿಡ್ತಾರೆ. ಇದು ಮೇಯ್ನು ನಾವು ಬೆಳೆಸ್ಕೋಬೇಕಾದಂಥ ಒಂದು ರಿಚ್ ಮೈಂಡ್ಸೆಟ್ಟಲ್ಲಿ ಫಸ್ಟ್ನೇ ಪಾಯಿಂಟು. ಎರಡನೇ ಪಾಯಿಂಟ್ ಬಂದ್ಬಿಟ್ಟು ನೀನೇನು ಮಾಡ್ತಾ ಇದೆಯಾ ಅದನ್ನು ನೀನು ಯಾರಿಗೂ ಹೇಳ್ದಲ್ಲೇ ಮಾಡಬೇಕು. ನಾನೇನೋ ಒಂದು ಮಾಡ್ತಾಯಿದ್ದೀನಿ ಅಂತ ನಾನು ಅಕ್ಕಪಕ್ಕದವ್ರು ಒಳ್ಳೆಯವರು ಅಂತ ಯಾವುದೇ ಕಾರಣಕ್ಕೂ ಹೇಳೋಕೆ ಹೋಗ್ಬಾರ್ದು. ಯಾಕಂದರೆ ಇವತ್ತು ಒಳ್ಳೆಯರಾಗಿರೋ ನಾಳೆ ಕೆಟ್ಟವರಾಗ್ಬೋದು. ನಿನ್ನ ಒಂದು ಏನು ಹೇಳಿಕೆ ಕೊಟ್ಟಿರ್ತೀಯ ಅದು ನಾಳೆ ಅವರು ಇನ್ನೊಬ್ರ ಹತ್ರ ಹೋಗಿ ಅದು ಬೇರೆ ಥರ ಹೇಳ್ಬೋದು. ಅದರಿಂದ ನೀನು ಏನು ಮಾಡ್ತಾ ಇದೆಯಾ ನಿಮ್ಮ ಹತ್ರ ಒಬ್ಬಗೆ ಮಾತ್ರ ಗೊತ್ತಿರಬೇಕು. ಯಾವುದೋ ಒಂದು ಲೈನ್ ನೋಡಿದೆ, ನೀನು ಗುರಿ ಮುಟ್ಟೋ ತನಕ ನೀನು ದಡ್ಡನಾಗೇ ಇರು, ದಡ ಮುಟ್ಟೋವರೆಗೂ ನೀನು ದಡ್ಡನಾಗೇ ಇರು ಅಂತ. ಯಾಕಂದರೆ ಅಕ್ಕಪಕ್ಕದಲ್ಲಿ ಯಾವ್ಯಾವ ಮೀನು ಯಾವ್ಯಾವ ಮೊಸಳೆ ಇರ್ತವೆ ಅಂತ ಗೊತ್ತಿಲ್ಲ. ಅಲ್ಲಿಗೆ ನಾವು ತೇಲ್ಕೊಂಡೇ ಹೋಗಬೇಕು. ನಮಗೇನೋ ಈಜು ಬರುತ್ತೆ ಅಂತ ನಾವು ಮುಳಿಕೊಂಡು ಹೋಗಕ್ಕೆ ಹೋದರೆ ಯಾವ್ಯಾವ ಮೊಸಳೆಗಳು ಎಲ್ಲೆಲ್ಲಿ ಬಾಯಿ ಆಗ್ತವೆ ಅಂತ ಗೊತ್ತಾಗಲ್ಲ. ಅದರಿಂದ ನಾವು ಹೆಂಗಿರ್ತೀವಿ ಅದೇ ರೀತಿ ನಾವು ದಡಕ್ಕೆ ಹೋಗೋಂತ ನಮ್ದು ಏನಿರುತ್ತೆ, ನಮ್ಮ ಕಾರ್ಯ, ನಮ್ಮ ಕೆಲಸ, ನಮ್ಮ ಗುರಿ ಅತ್ತ ಮಾತ್ರ ನಮ್ಮ ಚಿತ್ತ ಇದ್ದರೆ ನಿಜವಾಗ್ಲೂ ಸಕ್ಸಸ್ ಅನ್ನೋದನ್ನ ಕಿತ್ಕೊಳಕ್ಕೆ ನನ್ನ ಮಗನ ಕೈಲೂ ಆಗಲ್ಲ. ಬಟ್ ನಾವು ಅವರು ಇವರು ಅಂತ ನೋಡ್ಕೊಂಡು ಕೂತ್ಕೊಂಡ್ರೆ ಎಲ್ಲದ್ರಲ್ಲಿ ನಾವು ಒಬ್ಬರಾಗೋಗ್ಬಿಡ್ತೀವಿ. ಇದು 2025. ಮ್ಯಾಕ್ಸಿಮಮ್ ನೀನು ಕಷ್ಟಪಟ್ಟರು 2-3 ವರ್ಷದಲ್ಲಿ ನೀನೇನೋ ಒಂದು ಆಗ್ಬೋದು. ಬಟ್ ನೀನು ಇದೇ ರೀತಿ ಇವ್ರ ಜೊತೆಗೆ ಅವರು ಆ ರೀತಿ ಇವರು ಈ ರೀತಿ ಅಂತ ಅವ್ರ ಸಮಾಚಾರ ಮಾತಾಡ್ಕೊಂಡು ಕೂತ್ಕೊಂಡ್ರೆ ನೀನು 2027 ಅಲ್ಲ 2077 ಬಂದರೂ ನೀನು ಇದೇ ರೀತಿಯಾಗಿ ಇರ್ತೀವಿ, ಇಲ್ಲೇ ಬಿದ್ದು ಸಾಯ್ತಿ. ಇಷ್ಟೇ ಆಗೋದು ನಿನ್ನ ಲೈಫ್. ಇನ್ನು ಏನಂದರೆ ಏನೂ ಆಗಲ್ಲ. ರಿಚ್ ಮೈಂಡ್ಸೆಟ್ನ ಬೆಳೆಸ್ಕೊಳೋದು ಭಾಳ ಅಂದರೆ ಭಾಳ ಮುಖ್ಯ ಆಗುತ್ತೆ. ಯಾಕಂದರೆ ಇದು ಭಾಳ ಫಾಸ್ಟಾಗಿ ಓಡ್ತಾ ಇರೋಂಥ ಒಂದು ಕಲಿಯುಗ. ಸ್ಕಿಲ್ನ ಕಲಿತಷ್ಟು ನಿನಗೆ ಜಾಸ್ತಿ ಯೂಸ್ ಆಗುತ್ತೆ. ನೀನು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದಾಗಲಿ ಆ ರೀತಿ ಈ ರೀತಿ ಅಂದ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡಿದ್ರೆ ಟೈಮಿಗೆ ವ್ಯಾಲ್ಯೂ ಭಾಳ ಅಂದರೆ ಭಾಳ ಇದೆ. ಯಾಕಂದರೆ 1 ನಿಮಿಷ ಕಳೆದ್ರೆ 1 ನಿಮಿಷ ತರೋಕ್ಕಾಗಲ್ಲ. ಅದರಿಂದ ಟೈಮ್ನ ನೀನು ಎಷ್ಟು ಸ್ಪೀಡಾಗಿ ಎಷ್ಟು ಸ್ಮೂತಾಗಿ ಉಪಯೋಗಿಸ್ಕೊತೀಯೋ ಅಷ್ಟು ನಿನಗೆ ಒಳ್ಳೆಯದು. ಟೈಮ್ನ ಸ್ಪೆಂಡ್ ಮಾಡೋದನ್ನ ಫಸ್ಟ್ ಬಿಡು. ಆದಷ್ಟು ನೀನು ಏನಿದೆಯೋ ನಿನ್ನ ಸ್ಕಿಲ್ ಕಡೆ ನೀನು ಗಮನ ಕೊಡು. ಸ್ಕಿಲ್ ಕಡೆ ಗಮನ ಕೊಟ್ಟರೆ ಇದುವರೆಗೂ ಸೋತಿರೋದು ಹಿಸ್ಟ್ರಿಲೇ ಇಲ್ಲ. ಬೇಕಾದ್ರೆ ಒಂದು ಸತಿ ಚೆಕ್ ಮಾಡಿ ನೋಡು. ಸ್ಕಿಲ್ ಅನ್ನೋದು ನಿನ್ನ ದಿನದಿಂದ ದಿನಕ್ಕೆ ಕಲಿತಾ 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 ಅಂತ್ವಾಗಿ ಹೋಗ್ತಾನೆ ಇರುತ್ತೆ. ಯಾಕಂದರೆ ಸ್ಕಿಲ್ಗೆ ಎಂಡಿಲ್ಲ. ನೀನು ಕಲಿತಷ್ಟು ನೀನು ಮೇಲೆ ಹೋಗ್ತೇ ಬಿಟ್ಟರೆ ಕೆಳಗೆ ಬರೋಲ್ಲ. ಟೈಮ್ನ ಎಷ್ಟು ವೇಸ್ಟ್ ಮಾಡ್ತಾ ಇದೆಯಾ ಅನ್ನೋದು ನಿನ್ನೊಳಗೆ ನೀನು ಒಂದು ಕ್ವಶನ್ ಹಾಕೊಂಡು ನೋಡು, ಗೊತ್ತಾಗೋದು ನೀನು ಎಷ್ಟು ಟೈಮ್ ವೇಸ್ಟ್ ಮಾಡಿದ್ಯಾ, ಎಷ್ಟು ಮಾಡ್ತಾ ಇದೆಯಾ, ನೆಕ್ಸ್ಟ್ ಮಾಡಬೇಕಾ ಬೇಡ ಅನ್ನೋದು. ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದ್ರಲ್ಲಿ ಏನು ಬರೋಲ್ಲ. ಟೈಮ್ ಅನ್ನೋದು ಭಾಳ ಅಂದರೆ ಭಾಳ ದೊಡ್ಡ ಒಂದು ಮನಿ ಸಂಪಾದನೆ ಮಾಡ್ಬೋದು. ಬಟ್ ಟೈಮ್ ಸಂಪಾದನೆ ಮಾಡೋಕ್ಕಾಗಲ್ಲ. ಇಷ್ಟು ಹೇಳಿದ್ಮೇಲೂ ನಾನು ಇದೇ ರೀತಿ ಹಿಂಗೆ ಸಾಯ್ತೀನಿ, ಹಿಂಗೆ ಸ್ಕೋರ್ ಮಾಡ್ಕೊಂಡೇ ಬಿದ್ದಿರ್ತೀನಿ, ಅದನ್ನು ನಿನಗೆ ಬಿಟ್ಟಿದ್ದು, ನಾವೇನು ಹೇಳೋಕ್ಕಾಗಲ್ಲ. ಈ ಮೈಂಡ್ಸೆಟ್ ಏನು ರಿಚ್ ಮೈಂಡ್ಸೆಟ್ ಬೆಳೆಸ್ಬೇಕು ಅಂತ ನಾನು ಹೊರಟಿದ್ದೀನಿ. ಅದರಲ್ಲಿ ಇದು ಫಸ್ಟ್ನೇದು ಮತ್ತು 2ನೇ ಪಾಯಿಂಟ್ ಆಗಿರುತ್ತೆ. ಇದನ್ನ ಅರ್ಥಕೊಂಡವರು ನಿಜವಾಗ್ಲೂ ನೆಕ್ಸ್ಟ್ ಪಾಯಿಂಟ್ಗೆ ಅರ್ಹರಾಗ್ತೀರ. ದಯಮಾಡಿ ಏನು ಬೆಳಿಬೇಕು ಅನ್ನೋ ಆಸೆ ಯಾರಿಗಾರು ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಜೊತೆಗೆ ನೀವು ಬೆಳೀರಿ, ನಿನ್ನ ಜೊತೆ ನಮ್ಮನ್ನು ಬೆಳೆಸಿ ಅಂತ ಕೇಳ್ಕೊತೀನಿ. ಬಾಯ್ ಗಾಯ್ಸ್.